ಟೈಮ್ ಆಯ್ತು ನೋಡಿ ಇಷ್ಟು ಮಾಡೋದಕ್ಕೆ. ಹಿಂಗ ಹೌದು. ಈ ವೆಹಿಕಲ್ ಅಲ್ಲಿ ಶಾಪಿಂಗ್ ಹೋಗ್ತಾ ಇದ್ದಾರೆ ಇವತ್ತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕಾಮೆಂಟ್ ಫುಲ್ ಸೀರೆ ಕೊಡಿ ಸೀರೆ ಕೊಡಿ. ನನ್ನ ಕೈಲಿ ಅಷ್ಟನ್ನ ಕೊಡಿಸ್ತೀನಿ. ಸ್ಟೈಲ್ ಮಾಡಿ ಇಡಬೇಕು. ದೇವರಿಗೆ ತಂದಿರೋ ಸೀರೆ ಇಲ್ಲಿ ನೋಡಿ. ಇಲ್ಲಿ ಇವಾಗ ಇದನ್ನ ಪೋಣಿಸ್ಬೇಕು ಗೈಸ್. ಸುಗಂಧ್ ರಾಜನ ಫ್ರೇಮಿಂಗ್ ಟೈಮ್ ತೋರಿಸಲಿ. ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳಿ. ಫೈನಲ್ ಆಗಿ ಈ ತರ ಬಂದಿದೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ನಾಳೆ ಹಬ್ಬ ಬರ್ತಾ ಇದೆ. ಎಲ್ಲ ಪ್ರಿಪ್ರೇಷನ್ಸ್ ರೆಡಿ ಆಗ್ತಾ ಇದೆ. ಮನೇಲಿ ಅಜ್ಜಿ ಅಜ್ಜ ಎಲ್ಲರೂ ಮನೆಯವರೆಲ್ಲರೂ ಬಂದಿದ್ದಾರೆ. ಆ್ಯಂಡ್ ಹಬ್ಬದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಇವತ್ತು ಏನಾಗಿದೆ ಗೊತ್ತಾ, ನಮ್ಮ ಮನೆ ಕ್ಲೀನರ್ ಬಂದೇ ಇಲ್ಲ. ಪಾಪ ಅವ್ರಿಗೇನೋ ಫಂಕ್ಷನ್ ಇದೆಯಂತೆ. ಸೊ ಇವತ್ತು ನಾವೇ ಫುಲ್ಲು ಕ್ಲೀನ್ ಮಾಡಬೇಕು. ಇವಾಗ ಮುಂದ್ಗಡೆ ಎಲ್ಲ ರೆಡಿ ಬಂದಿದ್ದೀವಿ. ಆ್ಯಂಡ್ ಇವಾಗ ರೆಡಿ ಮಾಡಬೇಕು. ಆ್ಯಂಡ್ ಚೇತು ಮತ್ತು ನನ್ನ ತಮ್ಮ ಹೊರ್ಗಡೆ ಡಿಪಾರ್ಟ್ಮೆಂಟ್ ಅಂದರೆ ಫ್ರೂಟ್ಸು ಅದು ಇದು ಅಂತ ಹೋಗಿ ತಗೊಬರಬೇಕು ಅವ್ರದ್ದು ಡಿಪಾರ್ಟ್ಮೆಂಟು. ನಂದು ಮನೆ ನೋಡ್ಕೋಬೇಕು. ಆಮೇಲೆ ಇನ್ನು ಅಮ್ಮ ಎಲ್ಲ ಇದ್ದಾರೆ. ಸೊ ಅವರು ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಒಬ್ಬೊಬ್ಬರು ವಹಿಸ್ಕೊಂಡಿದ್ದಾರೆ. ಸೊ ನಾಳೆ ಬೆಳಿಗ್ಗೆನೆ ಹಬ್ಬ ಮಾಡಿ ಮುಗಿಸ್ಬೇಕು. ಅಂದರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಅದು ಯಾವ ಟೈಮಿಂಗ್ಸಲ್ಲಿ ನೋಡಿಕೊಂಡು ಅಂದರೆ ಪೂಜೆ ಮುಗಿಸ್ಬೇಕು. ಸೊ ಆಮೇಲೆ ನಾವು ಅಗ್ನಿಹೋತ್ರ ಮಾಡ್ತೀವಿ. ಕಿಚನ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ಇವಾಗ ಏನಾಗಿದೆ ಅಂದರೆ ನಮ್ಮ ಅತ್ತೆಮ್ಮ ತೋಟದಿಂದ ರವೆ ಉಂಡೆ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅದರದ್ದು ಮುಗೀತು. ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ. ನಾಳೆಗಲ್ಲ ಇವತ್ತಿಗೆ. ಆ್ಯಂಡ್ ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ. ನಮ್ಮ ತೋಟಮ್ಮ ಅಲ್ಲೇ ಕುತ್ಕೊಂಡು ಗೈಡ್ ಮಾಡ್ತಾ ಇದ್ದಾರೆ. ತೋರಿಸು, ಅಲ್ಲೇ ಕುತ್ಕೊಂಡು ಗೈಡ್ ಮಾಡ್ತಾ ಇದ್ದಾರೆ. ತಡಿ ನಮ್ಮಮ್ಮನ ಕರ್ಸೋಣ. ಕಾಮೆಂಟ್ ಫುಲ್ ಸೀರೆ ಕೊಡಿ ಸೀರೆ ಕೊಡಿ ಸೀರೆ ಕೊಡಿ, ನನಗೆ ಕಳಿಸಿ ನನಗೆ ಕಳಿಸಿ ನನಗೆ ಕಳಿಸಿ ಅಂತ ಎಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ ಗೊತ್ತಾ. ಸೊ ಐ ಫೀಲ್ ಸೋ ಹ್ಯಾಪಿ. ನಾನು ನಮ್ಮಮ್ಮ ಎಲ್ಲರೂ ಕೂತ್ಕೊಂಡು ಟಿ ವಿಲಿ ನೋಡ್ತಾ ಇದ್ವಿ. ಕಾಮೆಂಟ್ಸ್ ಎಲ್ಲ ಅದೇ ಬಂದಿದೆ. ವೆಯ್ಟ್, ವೆಲ್ಕಮ್ ಟು ಮೈ ಚಾನಲ್ ಅಮ್ಮ. ಎಲ್ಲ ಕಾಮೆಂಟ್ಸಲ್ಲೂ ಅದೇ ಹಾಕಿದ್ದಾರೆ. ಏನಂತೀಯ ಇವಾಗ? ಕೊಡ್ತೀಯಾ ಕೊಡಲ್ವೋ? ಖಂಡಿತ ಕೊಡ್ತೀನಿ. ನನಗೆ ಖುಷಿ ಆಯಿತು. ನಾನು ಮತ್ತು ಭೂಮಿಕಾ ಎಲ್ಲರೂ ಕುತ್ಕೊಂಡು ಟಿ ವಿ ನೋಡ್ತಾಯಿದ್ದು. ನಮ್ಮ ಮನೆಯವರು ಟಿ ವಿ ನೋಡ್ತಾಯಿದ್ರು. ಅಲ್ಲ, ನೀನು ಈ ಥರ ಹೇಳಿದೆ ನೋಡು, ಎಷ್ಟು ಸೀರೆಗೆ ಇದು ಬಂದಿದೆ, ಮೆಸೇಜ್ ಬಂದಿದೆ ಅಂತ. ಖಂಡಿತ ಎಲ್ಲರಿಗೂ ಸೀರೆ ಕೊಡಿಸ್ತೀನಿ. ನನಗೆ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಕೈಲಿ ಅಷ್ಟನ್ನು ಕೊಡಿಸ್ತೀನಿ. ಬಟ್ ಏನು ಅಂತಂದರೆ ನಾನು ಬೆಂಗಳೂರಿಗೆ ಹೋಗಿ ಆಮೇಲೆ ಬಂದುಬಿಟ್ಟು ನಿಮಗೆ ಸೀರೆನ ಕಳಿಸ್ತೀನಿ. ಅದಕ್ಕೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕಿರಿ, ಆಯಿತಾ? ಖುಷಿ ಆಗಿರಬೇಕು. ಹಾಂ ಗೈಸ್, ನೀವೇನು ಮಾಡಬೇಕು ಗೊತ್ತಾ, ನಾನು ಮೇಲ್ ಪಿನ್ ಮಾಡಿರ್ತೀನಿ. ಆ ಮೇಲಿಗೆ ಎಲ್ಲ ಅಡ್ರೆಸ್ ಎಲ್ಲ ಕಳಿಸಿ. ನಮ್ಮಮ್ಮ ಬೆಂಗಳೂರಿಗೆ ಹೋದಾಗ ಸೀರೆ ತಗೊಂಡು ನಿಮಗೆಲ್ರಿಗೂ ಕಳಿಸ್ತಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಬಂಪರ್ ಆಫರ್ ನಿಮಗೆ. ಇವಾಗ ನಮ್ಮ ಮನೇಲಿ ಅಜ್ಜ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ. ಹಾಯ್ ಮಾಡು, ಇಲ್ಲಿಗೆ ಹಾಯ್ ಮಾಡು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಎಲ್ರಿಗೂ ಒಳ್ಳೇದಾಗ್ಲಿ. ಹಾ, ಹೋಗಿ ಮಾಡ್ಕೊಳ್ಳಿ. ಹೊರ್ಗಡೆ ನಿಮ್ ಕೆಲಸ ಇದೆಯಲ್ಲ. ಇಲ್ಲ, ಇವಾಗ ಊಟ ಅಂತೆ. ಮುದ್ದೆ ಮಾಡಿದ್ದಾರೆ ಅತ್ತೆಮ್ಮ. ಮುದ್ದೆ ಬಾರೆ ಬರೋ. ನಮ್ಮ ಅತ್ತೆಮ್ಮನ ಒಂದ್ ಸ್ವಲ್ಪ ಮಾತಾಡ್ಸೋಣ ಗೈಸ್. ನಮ್ಮ ಅತ್ತೆಮ್ಮನ ಒಂದ್ ಸ್ವಲ್ಪ ಮಾತಾಡ್ಸೋಣ. ಅತ್ತೆಮ್ಮ, ನೆನ್ನೆ ಏನೇನ್ ಮಾಡಿದ್ರಿ ನಮಿಗೋಸ್ಕರ? ನಿನ್ನೆ ರವೆ ಉಂಡೆ, ಕಡಲೆ ಉಂಡೆ ತೋರ್ಸೆ. ರವೆ ಉಂಡೆ ನಮ್ಮ ಅತ್ತೆಮ್ಮ ಮಾಡಿರೋ ರವೆ ಉಂಡೆ ತೋರಿಸ್ತೀನಿ ತಡೀರಿ ಗೈಸ್. ರವೆ ಉಂಡೆ, ಕಡಲೆ ಉಂಡೆ. ಇವಾಗ ಎಲ್ರಿಗೂ ಒಂದೊಂದು ಜಾಮೂನ್. ಇವಾಗ ಜಾಮೂನ್ ಮಾಡ್ತಾ ಇದ್ದಾರೆ. ಇದು ಮುದ್ದೆ, ಬ್ಲ್ಯಾಕ್ ಜಾಮೂನ್. ಹಾ, ನಮ್ಮ ರಾಗಿ ಜಾಮೂನ್, ಹೆಲ್ದಿ ಅಂಡ್ ಇಲ್ಲಿ ನಮ್ಮ ಅತ್ತೆಮ್ಮ ನೆನ್ನೆನೆ ತೋಟದಿಂದನೇ ಫುಲ್ ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಕೆಲಸ ಕಡಿಮೆ ಆಯ್ತು. ಮುಟ್ಬಾರ್ದಲ್ಲ? ಮುಟ್ಬೋದು, ತಿನ್ನಂಗಿಲ್ಲ. ಇದೇನು? ಕಡಲೆ ಉಂಡೆ. ಸುಸ್ತಾಗ್ಬಿಡ್ತು. ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಮುದ್ದೆ ತಿನ್ನಲ್ಲ, ನಾನು ಅಂಬ್ಲಿ ಕುಡಿಯೋದು. ಸೊ ಇವತ್ತು ಯಾಕೋ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಮುಖ ನೋಡಿ ಹೇಗಾಗಿದೆ. ಕಣ್ಣಂತೂ ಒಳಗಡೆ ಹೋಗ್ಬಿಟ್ಟಿದೆ. ಶೀತ ಆಯಿತಾ, ಇವಾಗ ಕೆಮ್ಮು ಸ್ಟಾರ್ಟ್ ಆಗಿದೆ, ಕಫ ಎಲ್ಲ ಸೇರಿ. ಆ್ಯಂಡ್ ತಲೆ ಸ್ನಾನ ಅಂತೂ 3 ದಿನ ಆಯಿತು ನಾನು ಮಾಡೇ ಇಲ್ಲ. ನಮ್ಮ ಚೇತು ಯಾವ್ಯಾವ ಗಾಡಿ ಓಡಿಸ್ತಾಳೆ ನೋಡ್ರಿ. ಇಲ್ಲಿಗೆ ಬಂದು
ನಮ್ಮ ಅಜ್ಜಂದು ವೆಹಿಕಲ್ ಟಾಟಾ ಎ ಸಿ ತಗೊಂಡಿದ್ದಾಳೆ. ಇವರಿಬ್ಬರು ಈ ವೆಹಿಕಲಲ್ಲಿ ಶಾಪಿಂಗ್ ಹೋಗ್ತಾ ಇದ್ದಾರೆ ಇವತ್ತು. ಸೂಪರ್, ಥ್ಯಾಂಕ್ ಯು. ವಾಟ್ಸಪ್ ಬರುತ್ತಲ್ಲ ಮೇಡಮ್? ಬರುತ್ತೆ, ಗೊತ್ತು. ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ನಾನೆಲ್ಲ ಕ್ಲೀನ್ ಮಾಡಿರ್ತೀನಿ, ಬೇಗ ಬನ್ನಿ, ಓಕೆನಾ? ಆಯ್ತಾ? ಪಾಲಿಶ್ ಅವ್ರು ಇದ್ದವ್ರು ಹುಷಾರು. ಚಿಕ್ಕ ಮಕ್ಳಿಗೆಲ್ಲ ಟಾಟಾ ಎ ಸಿ ಕೊಟ್ರೆ ಮುಗೀತು ಕತೆ, ಆಯ್ತಾ? ಅಲ್ಲಿ ಏನು ಬರ್ದೆ ಎಲ್ಲ ಹೋಗಿದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ತಿರುಗ್ಸು ಎಲ್ಲ ಅವಳಿಗೆ. ಈ ವೆಹಿಕಲ್ಸ್ ಹುಚ್ಚು, ಬೈಕು, ಕಾರು, ಈ ಟಾಟಾ ಎ ಸಿ, ಟ್ರ್ಯಾಕ್ಟರು. ಸಾಕು, ಮುಂದಕ್ಕೆ ಹೋಗು, ಸಾಕು. ಹೋದ್ರು ಗೈಸ್. ಹುಡುಗ ನಾವು ಮನೆ ಕೆಲಸ ಮಾಡುವ ಬನ್ನಿ. ನಮ್ಮದು ಕೆಲಸ ಬೇಜಾನಿದೆ, ಮುಗಿಯಲ್ಲ, ನಾಳೆ ತನಕ ಮುಗಿಯಲ್ಲ. ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು. ಹೆಜ್ಜಿಗೆ ಹೇಳಿರ್ಲ ನಾವು 2 ಅದಕ್ಕೆ ತಂದಿದ್ದು. ಇದು ಕೆಳಗಡೆ ಇದೆಯಲ್ಲ, ಇದು 6 ಅಡಿದು, ಅದು 7 ಅಡಿದು. ಇವಾಗ ಒಂದು ವಾಪಸ್ ಕೊಡ್ಬೇಕು ಅದಕ್ಕೆ. ಸೊ ಗೈಸ್, ಇವಾಗ ಟೈಮ್ ಬಂದು 6:30 7 ಗಂಟೆ ಆಗಿದೆ. ನಾನು ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಫುಲ್ಲು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಹಣ್ಣು, ಕಾಯಿ, ಆಮೇಲೆ ಮುಖವಾಡ ಹಾಕಲ್ಲ, ಅದು ಬೆಳಿಗ್ಗೆ ಹಾಕೋದು. ಸೊ ಇವಾಗ ಜಸ್ಟ್ ಸೀರೆ ಎಲ್ಲ ಉಟ್ಸೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೂ ಹೂವು ಬರಬೇಕು ಬೆಂಗಳೂರಿಂದ. ಅದಿನ್ನೂ ಆನ್ ದಿ ವೇ ಬರ್ತಾ ಇದೆ. ಐ ಥಿಂಕ್ ಅದಕ್ಕೆ 10:30ಗೆ ರೀಚ್ ಆಗುತ್ತೆ ಹೂವು. ಫುಲ್ಲು ಮೂಗು ಕೆಟ್ಕೊಬಿಟ್ಟಿದೆ, ಫುಲ್ ತಲೆನೋವು ಆಯಿತಾ. ಡಸ್ಟ್ ಅಲರ್ಜಿ ಎಲ್ಲ ಕ್ಲೀನ್ ಮಾಡಿದ್ನ ಒಬ್ಬ. ಆ್ಯಂಡ್ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಡೆಕೋರೇಷನ್ಗೆ. ಸೊ ತೋರಿಸ್ತೀನಿ ಬನ್ನಿ ಗೈಸ್. ನಾವು ಈ ಸರಿ ಲೈಕ್ ಪ್ರತಿ ವರ್ಷದ ಥರನೇ ಈಗ ಅಂದರೆ ಈ ಸೈಡು ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವೇನೋ ಈವೆಂಟ್ ಕರೆಸಿಲ್ಲ, ಎಲ್ಲ ಮನೆಯವ್ರು ಸೇರಿ ಡೆಕೋರೇಷನ್ ಮಾಡ್ತಾ ಇರೋದು. ಅದಕ್ಕೆ ಏನೇನೋ ಬಂದಿದ್ದೀವಿ. ಆ್ಯಂಡ್ ಚೇತು ಏನೇನೋ ರೆಡಿ ಮಾಡಿಸ್ತಾ ಇದ್ದಾಳೆ. ಇವ್ರು ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ. ನಾವು ಹಣ್ಣು, ಸ್ವೀಟ್ಸು, ಅದಕ್ಕೆಲ್ಲ ಪ್ಲೇಟಿಂಗ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ. ಈ ಸಮ್ಮು ಅಂತೂ ಯಪ್ಪ ದೇವ್ರೇ, ಏನೋ ಏನು ಮಾಡ್ತಿದ್ಯೋ ಇದು? ಏನು ಕಟ್ತಾ ಇದೆಯೋ ಇದು? ಬಿಲ್ಡಿಂಗ್. ಇಷ್ಟು ಉದ್ದ ಬಿಲ್ಡಿಂಗ್ ಕಟ್ಬೇಕಾ ನೀನು? ಬಾಯಲ್ಲಿ ಹೇಳಲ್ ಮುಂದೆ ಏನೇನು ಬಿಲ್ಡಿಂಗ್ ಕಟ್ತಿದ್ದೀನಿ ಅಷ್ಟೇ ಗೈಸ್. ಇವಾಗ ಫ್ರೂಟ್ಸ್ ಎಲ್ಲ ಒಂದು ಕಡೆ ಇಡ್ತಾ ಇದ್ದೀವಿ. ಎಲ್ಲ ಪ್ಲೇಟ್ಸಿಗೂ ಸ್ಟೈಲ್ ಮಾಡಿ ಇಡಬೇಕು. ಚುಚ್ತುಕೊಂಡ್ರೋ. ಅದಕ್ಕೆ ನನಗೆ ಸಹಾಯ ಮಾಡೋಕ್ಕೆ ಯಾರು ಬಂದಿದ್ದಾರೆ ಹೇಳಿ? ಸಾನು ಮತ್ತು ಸಮ್ಮು ಎದ್ದೋದ. ಕೊಡು ಸರ್, ಬೇಕು. ಇದು ಕೊಡು, ಇದು ಆ್ಯಪಲ್ ಕೊಡು ಫಸ್ಟು. ನಂಗೆ ಇದು ಹೆಂಗೆ ಅರೇಂಜ್ ಮಾಡಲಿ ಅಂತಲೇ ಗೊತ್ತಿಲ್ಲ. ನಮ್ಮಮ್ಮ ಚಿಕ್ಕ ಚಿಕ್ಕ ಫ್ರೂಟ್ಸ್ ಅಂದರೆ ಚಿಕ್ಕ ಚಿಕ್ಕ ಆ್ಯಪಲ್ ತಂದಿದ್ದಾರೆ. ಹಾಗೆ ಒಟ್ಟು ಎಲ್ಲ ಮಿಕ್ಸ್ ಫ್ರೂಟ್ಸ್ ಇಡ್ತಾ ಇದ್ದೀವಿ. ಡನ್. ಎಲ್ಲ ಸ್ವೀಟ್ಸ್ ಇಲ್ಲಿಗೆ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ತಿನ್ನಬೇಕು ಅನಿಸ್ತಾ ಇದೆ, ಬಟ್ ತಿನ್ನಂಗಿಲ್ಲ, ನಾಳೆ ತಿನ್ನಬೇಕು. ಸೊ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡ್ಲವಾ? ಇಡೋದು ಬೇಡವಾ? ಹಾಂ, ಅದಕ್ಕೆ ಕವಡೆ, ಆಮೇಲೆ ಕಾಯಿನ್ಸ್ ಎಲ್ಲ ಹಾಕಬೇಕು. ಬೆಳ್ಳಿ ಕಾಯಿನು, ಕವಡೆ, ಆಮೇಲೆ 1 ರೂಪಾಯಿ ನೋಟು ಹಾಕಬೇಕು. ನಾವು ಯಾವಾಗಲೂ ಅದೇ 1 ರೂಪಾಯಿ ನೋಟ್ ಹಾಕ್ತಾ ಇದ್ದೀವಿ. ಆ್ಯಂಡ್ ಇಷ್ಟು ಫುಲ್ಲು ಕಾಯಿನ್ಸ್. ಇಲ್ಲೂ ಕಾಯಿನ್ಸ್ ಇದೆ. ಸೊ ಇದು ಫುಲ್ಲು ಬತ್ತಿ ಕಾಯಿನ್ಸ್ ಹಾಕ್ತೀವಿ. ಆ್ಯಂಡ್ ಇದ್ರ ಮೇಲ್ಗಡೆ ಒಂದು ಲಕ್ಷ್ಮೀ ವಿಗ್ರಹ ಇಡಬೇಕು. ಇನ್ನು ಹೂವು ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟಿಂಗ್. ಅವರೆಲ್ಲ ತರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಹಣ್ಣು, ಕಾಯಿ, ಆಮೇಲೆ ಬಾಳೆಹಣ್ಣು. ಸೊ ಇದು ಖಾರ ಐಟಮ್ಸು, ಇದು ಸ್ವೀಟ್ ಐಟಮ್ಸು,
ಅದಕ್ಕಿನ್ನ ಪ್ಲೇಟ್ ಇಲ್ಲ, ಅದಕ್ಕೆ ಇಟ್ಟಿಲ್ಲ. ವಿಲೇದೆಲ್ಲ ಇಡಬೇಕು ಅಷ್ಟೇ ಗೈಸ್. ಸ್ವಲ್ಪ ಬೇಕು. ಏನು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಬೇಕಾಗಿತ್ತು ಅನ್ಸುತ್ತೆ ಅಲ್ಲ? ಹೌದು. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ಚೇಂಜು ಎಲ್ಲ ಇಟ್ಟು ಈ ಥರ ರೆಡಿ ಮಾಡಿದ್ದೀವಿ ಗೈಸ್. ಇವಾಗ ಟೈಮು ಒಂದು 9:30 ಗಂಟೆ ಆಯಿತು. ಇವಾಗಲೇ ತಿನ್ಕೊಂಡ್ಬಿಟ್ರೆ ಬೇರೆದೆಲ್ಲ ಕೆಲಸ ಮಾಡಿಬಿಡ್ಬೋದು. ಆ್ಯಂಡ್ ಚೇತು ಇನ್ನೂ ಬಂದಿಲ್ಲ. ನನ್ನ ತಮ್ಮ, ಚೇತು, ಅಪ್ಪ ಅವ್ರು ಬರಬೇಕು. ಆ್ಯಂಡ್ ಹೂವು ಬಂದಿಲ್ಲ, ಇನ್ನೆಲ್ಲ ರೆಡಿ ಆಯಿತು. ಹೂವು ಬಂದ ತಕ್ಷಣ ಸೀರೆ ಒಂದು ಉಡಿಸ್ಬೇಕು, ಅದೇ ನಮ್ಮ ಬಿಗ್ ಟಾಸ್ಕ್. ಸೊ ನೋಡುವ ಎಷ್ಟು ಗಂಟೆಗೆ ಉಡಿಸ್ತೀವಿ ಏನು ಅಂತ. ಇದು ನಾವು ದೇವರಿಗೆ ತಂದಿರೋ ಸೀರೆ. ತುಂಬ ಇಷ್ಟ ಆಯಿತು ಈ ಕಲರ್. ನಮ್ಮ ಮನೇಲಿ ಯಾರ ಹತ್ರನೂ ಇರಲಿಲ್ಲ, ಅದಕ್ಕೆ ತಂದಿದ್ದೀವಿ. ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತ. ಇವಾಗ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಬಟ್ಟೆ ಬೇಕಲ್ಲ ನಿನಗೆ, ಕಟ್ಟಕ್ಕೆಲ್ಲ ದಾರ ತೊಳ್ಕೊಂಡು ಬಿಳಿ ಬಟ್ಟೆ ತಂದಿರೋದು. ಕತ್ರಿ ಪಕ್ಕದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು. ಇನ್ನು ಹೂ ಬಂದಿಲ್ಲ ಗೈಸ್. ಹೂ ಆನ್ ದ ವೇ ಬರ್ತಾನೆ ಇದೆ. ಹೂ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ತರಿಸ್ತಾ ಇದ್ದೀವಿ, ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಗೈಸ್. ಆ್ಯಂಡ್ ಇಲ್ಲಿ ನಾವು ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಆಗಿ ಮಾಡ್ತಿದ್ದೀವಿ. ಅಮ್ಮ ಬತ್ತಿ ಎಣ್ಣೆಲ್ಲ ಹಾಕ್ತಾ. ಇದು ಸಿಲ್ವರ್ ಸೊಪ್ಪು ಬಂದ್ಬಿಟ್ಟು ಇವರ ತೋಟದಿಂದ ತಂದಿರೋ ಸಿಲ್ವರ್ ಸೊಪ್ಪು. ಬೆಂಗಳೂರಿಂದ ಹೂವಿನ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡ್ತಾ ಇದೀವಿ. ನೀರು ಸೋರ್ತು. ಪೇಮೆಂಟ್ ಬೇಕಂತೆ ಕಣೆ ಅವರಿಗೆ. ಎಲ್ಲೇ ಎಷ್ಟೇ ಕೊಡ್ತೀಯಾ? ಕೇಳ್ದಷ್ಟು. ಅವ್ನು ನೋಡು ಓಡ್ ಬರ್ತಿದ್ದಾನೆ. ಹೊಡಿತೀನಿ ದೇವ್ರದ್ದು ಕಣ. ಆ ಕಡೆಯಿಂದ ಹೋಗು, ಸುತ್ಕೊಂಡು ಹೋಗು. ಫೈನಲಿ ಬೆಂಗಳೂರಿಂದ ಬಂತು. ಆದ್ರೆ ತುಂಬಾ ಬಂದಿದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಇದನ್ನ ಪೋಣಿಸ್ಬೇಕು ಗೈಸ್. ಸುಗಂಧರಾಜನ ಅವನಿಗೆ ಕೊಡು. ಲೈಫ್ ಅಲ್ಲಿ ಸುಗಂಧರಾಜ ಅನ್ನೋ ಹೂವು ಇದೆ ಅಂತ ಇವಾಗ ಗೊತ್ತಾಗಿದೆ ಅಂತೆ ಶಿವುಗೆ. ಅಕ್ಕ ಮಲ್ಲಿಗೆ ಹೂ ಇದ್ದಂಗಿತ್ತಲ್ಲ ಅಕ್ಕ. ಇದನ್ನ ಬನ್ನಿ ಪೋಣಿಸೋಣ ಉದ್ದುದ್ದ. ಮದ್ವೆಗೆ ಹಾಕೋದಿದೆ ನೋಡು. ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಆಂಟಿ ಬೈತಾ ಇದಾರೆ. ಗೈಸ್ ನಂಗೆ ನಿಜ ಗೊತ್ತಿಲ್ಲ ಇಷ್ಟೊಂದು ಬರುತ್ತೆ ಅಂತ. ನಾನೇನೋ 10 kg ಅಂದ್ರೆ ಇಷ್ಟು ಬರುತ್ತೆ. ವಾವ್, ಎಂತ ಫ್ರೇಮಿಂಗು. ಅಷ್ಟೇ ಗೊತ್ತಾಯ್ತಲ್ಲ. ನೀವು ಬರೀರಿ. ಏ ಮಂಗ, ಇನ್ನೂ ಸ್ವಲ್ಪ ಅಕ್ಕಿ ತರಲ್ಲ. ತಡಿಲ್ಲ. ಇದು ಸ್ವಸ್ತಿ ಆಯ್ತಾ? ಬರ್ತಿಲ್ಲ ಹೇಳು. ಆಕ್ಚುಲಿ ಇದು ಯಾರು ಮಾಡಲ್ಲ, ನಾನು ಮಾಡ್ತಾ ಇದ್ದೀನಿ. ನಾನು ಅದೇ ನೋಡ್ತಾ ಇದ್ದೀನಿ. ಓಕೆನಾ ಮಾ? ಕಟ್ ಆಯ್ತು ಬಿಡು, ಎಲ್ಲ ಆಯ್ತು ಗೈಸ್. ಇವಾಗ ಎಷ್ಟು ಟೈಮು? ಹೌದು, ಟೈಮ್ ತೋರಿಸಲಿ. 1 ಗಂಟೆ. ಭೂಮಿಕಾ ಒಟ್ಟು 2 ಸರಿ ಮಾಡ್ಬೇಕು ನಂದ್ರಲ್ಲಿ. ಏನಾಯ್ತು ಇವಾಗ ಮತ್ತೆ? ಅಂದ್ರೆ ಕ್ಲೀನಾಗಿ ಸ್ಪೇಷಿಯಸ್ ಬರ್ತಿದ್ಯಲ್ಲ. ಇಡು ಇಡು ಅಂದ್ರೆ ಜರುಗಾಡಬಾರ್ದು ಅಂತ. ದಪ್ಪ ಹಾಕಿದ್ರು ಜರುಗಾಡಲ್ಲ. ಬಿಡು, ನೀನ್ ಬರ್ದಿದ್ಯಲ್ಲ, ಏನ್ ತೊಂದ್ರೆ ಇಲ್ಲ. ಸಾಕಣ ಬರ್ದಿದ್ಯಾ? ಇಲ್ಲ ತಡಿ ಬರೀ. ಉಲ್ಟಾ ಝೆಡ್ ಕಣೆ. ಉಲ್ಟಾ ಝೆಡ್ ಹೆಂಗೆ ಬರೆಯೋದು? ಹೊರಗ್ ಕೈ ಹಾಕು ಕಣೆ. ಉಲ್ಟಾ ಝೆಡ್ ಬರಿಯೆ, ಅದಕ್ಕೆ ಉಲ್ಟಾ ಬರಿ. ಹೊರಗ್ ಹೋಗ್ಲಿ. ಸ್ಟ್ರೈಟಾ? ಅಡ್ಡ ಫುಲ್ ಆಚೆ, ಕೆಳಗೆ ಅಷ್ಟೇ. ಒಂದೇ ಸತಿ ಬರೆಯೋದು. ಯಾರು ಹಂಗ್ ಪದೇ ಪದೇ ಹಿಂಗ್ ಮಾಡಲ್ಲ. ಮತ್ ಮಾಡಬಾರ್ದು. ಆಯ್ತು ಗೈಸ್. 1 ಗಂಟೆ ಮಧ್ಯರಾತ್ರಿ. ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಪ್ಪ ದೇವ್ರೆ, ಎಲ್ಲ ಗಜಿಬಿಜಿ ಆಗ್ತಾ ಇದೆ. ಈ ಸರಿ ಫುಲ್ ಟೈಮ್ ಆಗ್ತಾ ಇದೆ. ಸರಿ ತಡ್ಕೊಳಮ್ಮ, ಇನ್ನ ನನ್ನ ಸೀರೆನ ಉಡ್ಸಿಲ್ಲ. ಅಲ್ಲೇ ಪಟ್ ಅಂತ ಇಲ್ಲಿ ಒಂದು ಹೂ ಬಿಡು ಅಕ್ಕಿಗೆ.
ಅಯ್ಯೋ ಅಕ್ಕಿ ಇವ್ರಿಬ್ರು ಜಗಳನೇ ಆಗುತ್ತೆ. ಎಲ್ಲ ಐತಿ ಏಯ್ 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 ಹೆಂಗೆ ಹಿಂಗ್ ಹೋಗ್ಬೇಕದು. ಹೆಂಗೆ ಹಿಂಗಿದು ಹಿಂಗೆ. ಎರಡು ಕಡೆನು ಅಲ್ಲ ಕಣೆ, ಯಾವ ದೇವರಾರು ಹಿಂಗೆ ಇಟ್ಕೊಂಡು ಕೂತಿರ್ತಾರ, ಎರಡು ಕೈನ ಹಿಂಗೆ ಮೇಲ್ಗಡೆ ಮಾಡ್ಕೊಂಡು. ಇದು ಗೊತ್ತಿಲ್ಲ ಕಡೆ ಚೇತನ. ಕೆಳಗೆ ಬರ್ಬೇಕು ಕಣೆ ಅದು. ಹಾಂ ಹಿಂಗ ಹ್ಞೂ ಸರಿ ಹಿಂಗೆ ಹಾಂ ಹಾ? ಹಾಂ ಹಿಂಗ ಹೌದು. ಎಲ್ಲಿ ಕೈ ಕೈ ಹಾಕಿದ್ವಿ, ಹೆಂಗ್ ಹಾಕಿದ್ರಿ? ಹಂಗೆ ಸಿಕ್ಸಿದೀವಿ. ಕೈ ಹಂಗೆ ಬಿದ್ದೋಯ್ತು. ಪಿನ್ನಲ್ಲಿ ಯಾವ ಸತಿನೂ ಇಲ್ದಿರೋದು ನೀನು ಈ ಸತಿ ಕೈ ಇಡ್ತಾ ಇದೆಯಲ್ಲ, ಸುಮ್ಮನೆ ಕೈ ತೆಗಿಯಾಕ ಏನೇ ನೋಡು, ಒಂದೊಂದು ಸತಿಗೆ ಒಂದೊಂದು ಅಡಾಪ್ಟ್ ಮಾಡಿ. ಹಿಂಗೇನ ಕೆಳಿಕೊಂದ? ಈ ಸತಿ ನೋಡಿ guys, 2 ಸ್ಟೆಪ್ ಬೇಕು ಅಂತ 2 ಸ್ಟೆಪ್ ಬಿಡ್ಸಿದಾಳೆ ಸೀರೆ. ಸುಮ್ಮನೆ ನಾವು ಹೆಂಗ್ ಮಾಡ್ತೀವಿ ಮಾಡಬೇಕು. ಅದಕ್ಕೆ ಎಲ್ಲರೂ ಕೇಳಿ ನೋಡಿ ಸರಿ ಬೈಸ್ಕೊತಿದ್ದಾಳೆ. ಭೂಮಿಕಾ, ನಿಮ್ಮ ಅನಿಸಿಕೆ? ಅಷ್ಟು ನಾನು ದೇವ್ರ ಮುಗಿಸ್ಬೇಕು ಅಂದರೆ ಐ ಮೀನ್ ರೆಡಿ ಮಾಡಬೇಕು, ಅದೊಂದೇ. ಈಗ 2-3 ಏನಾಯ್ತು ದಿಂಬುಗಳು ಸಣ್ಣವೆಲ್ಲ ನೋಡಿದ್ ನಾವು. ಓಕೆನಾ? ಗೈಸ್, ರಾತ್ರಿ 2 ಗಂಟೆ ಆಯಿತು. ಇಷ್ಟು ಟೈಮ್ ಆಯಿತು ನೋಡಿ ಇಷ್ಟು ಮಾಡೋದಕ್ಕೆ, ಸೆಟ್ ಮಾಡೋದಕ್ಕೆ. ನಾವೇನು ಈವೆಂಟ್ ಕರೆಸಿಲ್ಲ, ನಾವೇ ಕೂತ್ಕೊಂಡು ಮನೆಯವ್ರು ಎಲ್ಲರೂ ಸಹಾಯ ಮಾಡಿ. ಯಪ್ಪ, ಇದೊಂದು ದೊಡ್ಡ ಸ್ಟೋರಿ ಆಗಿಬಿಡ್ತು. ಆ ಸುಗಂಧರಾಜ ಹೂವಿಂದ ನಾನೊಂದು 11 kg ಹೂವು ತರಿಸಿದ್ದೀನಿ, ಬಟ್ ಯೂಸ್ ಮಾಡಿದಷ್ಟೇ ಮಾತ್ರ. ನಮಗೆ ಟೈಮ್ ಸಾಕಾಗಲಿಲ್ಲ. ಆಮೇಲೆ ಹೂವು ಬಂದಿದ್ದು 10:30 11ಗೆ ಬಂತು. ಸೊ ಅಷ್ಟು ಟೈಮಲ್ಲಿ ನಾವು ಇಷ್ಟು ಮಾಡಿದ್ದೆ ಹೆಚ್ಚಾಯಿತು. ಬಟ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಾಗೆ ಬಂದಿದೆ. ಸೀರೆನೂ ನಾನೇ ಉಡಿಸ್ದೆ, ತುಂಬ ಚೆನ್ನಾಗಿ ಬಂತು. ನನಗೆ ಎಷ್ಟು ಬರುತ್ತೋ ಅಷ್ಟು ಉಡ್ಸಿದ್ದೀನಿ. ನವಧಾನ್ಯ ಇಟ್ಟಿದ್ದೀವಿ ಇಲ್ಲಿ ಕೆಳಗಡೆ, ಆಮೇಲೆ ವಿಗ್ರಹ ಇಟ್ಟಿದ್ದೀವಿ. ಸೊ ಬೆಳಿಗ್ಗೆ ಅದು ಕಳಸ ಎಲ್ಲ ಇಡೋಣ, ಅಂದರೆ ಪೂಜೆಗೆ ಅಂತ ಅಂದ್ಕೊಂಡು ಇಷ್ಟು ಸೆಟ್ ಮಾಡಿ ಇಟ್ಟಿದ್ದೀವಿ. ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲೇಬೇಕು, ಇಷ್ಟೊಂದು ಶ್ರಮ ಪಟ್ಟಿದ್ದೀನಿ ಅಂದರೆ. ಯಪ್ಪ, ನೋಡೋಕ್ಕೆ ಸಿಂಪಲ್ ಆಗಿದೆ, ಬಟ್ ಇದಕ್ಕೆ ಎಷ್ಟು ಎಫರ್ಟ್ಸ್ ಬೇಕು ಗೊತ್ತಾ? ನಿಜವಾಗ್ಲೂ ನೋಡಿದ ತಕ್ಷಣ ವಾವ್ ಅಂತ ಅನಿಸುತ್ತೆ. ಓ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಇಲ್ಲ ಮಾಡ್ತಾ ಹೋದರೆ ತುಂಬ ಕಷ್ಟ ಗೈಸ್. ಇದನ್ನು ಮಾಡೋಕ್ಕೆ ಇಷ್ಟು ಅವರ್ ಬೇಕು. 4 to 5 hours ನಾವು ಸ್ಪೆಂಡ್ ಮಾಡಿರೋದು. ಇದೆಲ್ಲ ತಗೊಬಂದು ನಾವೇ ಇವೆಂಟಿಗೆ ಕೊಟ್ಟೇ ಇಲ್ಲ, ಆಯಿತಾ? ಆ್ಯಕ್ಚುಲಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಬೇಡ, ನಾವೇ ಮಾಡೋಣ, ಮನೆಯವರೆಲ್ಲರೂ ಇದ್ದಾರಲ್ಲ, ಸೇರಿ ಮಾಡೋಣ ಖುಷಿಯಾಗಿ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿನ್ನೆ ಸಾಕಷ್ಟು ಮೆಸೇಜ್ ಕಳಿಸಿದ್ರಿ ಕಾಮೆಂಟ್ಸಲ್ಲಿ. ಸೊ ನಮ್ಮಮ್ಮ ಏನು ಹೇಳಿದ್ದಾರೆ, ಈ ಸರಿ ವರಮಹಾಲಕ್ಷ್ಮಿಗೆ ಎಲ್ರಿಗೂ ಸೀರೆ ಕೊಡಿಸ್ತೀನಿ ಅಂತ ಹೇಳಿದರು. ಹೌದು, ಬಟ್ ನಿನ್ನೆ ಯಾರು ಮೆಸೇಜ್ ಮಾಡಿದ್ರಿ ಅವ್ರಿಗೆ ಮಾತ್ರ ಸೀರೆ. ನಾಳೆ ನಾಡ್ದು ಮಾಡಿದರೆ ಸೀರೆ ಇಲ್ಲ. ಸೊ ನಮ್ಮಮ್ಮ ನಿಜವಾಗ್ಲೂ ಕೊಡಿಸ್ತಾರೆ ಗೈಸ್. ಸೊ ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಫಸ್ಟ್ ಕಾಮೆಂಟ್ಸ್ ಓದ್ಬಿಡೋಣ. ನೀಲಾ ಪಟೇಲ್ 7130, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ವ್ಲಾಗಿಂದ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕ್ಯೂಟ್, ಥ್ಯಾಂಕ್ ಯು ಸೋ ಮಚ್. ಈ ಸರಿ ವರಮಹಾಲಕ್ಷ್ಮಿ ಪೂಜೆನೂ ನೋಡಿ ಆಯಿತಾ, ಮಿಸ್ ಮಾಡಬೇಡಿ. ತುಂಬ ಜನ ಲೈಕ್ ಹೆಂಗೆ ನನಗೂ ಒಂದು ಸೀರೆ ಕೊಡಿಸಿ ಆಂಟಿ ಅಂತ ಮೆಸೇಜ್ ಮಾಡಿದ್ದಾರೆ. ಅದೇ ಒಂದು 100 ಮೆಸೇಜ್ ಇದೆ. ಅರ್ಚನಾ ಪ್ರಸಾದಿ 3896, I'm very happy for you, Bhumika. When I see you in this video, I felt like I'm saying myself, yes, you should dream all day and make it happen. Buy like this gold and silver and fulfill it. Don't stop dreaming. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅದೇ ಹೇಳೋದು, ಎಲ್ಲ ಹುಡುಗಿರು ಅಷ್ಟೇ, ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳಿ. ಟ್ರಾವೆಲಿಂಗ್ ಅಂದರೆ ಲೈಕ್ ಸುತ್ತಾಡಿ, ಗೋಲ್ಡ್ ತಗೊಳ್ಳಿ, ಸಿಲ್ವರ್ ತಗೊಳ್ಳಿ, ಡ್ರೀಮ್ ಮಾಡಬೇಕು. ಇಲ್ಲ ಅಂತ ಅಂದರೆ ನಮಗೆ ಲೈಫಲ್ಲಿ ಏಮ್ ಇರಲ್ಲ. ಸೊ ಹುಡುಗಿರಿಗೆಲ್ಲ ಎಲ್ರಿಗೂ ಅನ್ವಯಿಸುತ್ತೆ. ಆ್ಯಂಡ್ ಈ ವಿಡಿಯೋ ತುಂಬಾ ಲೆಂತಿ ಆಯಿತು ಅನಿಸುತ್ತೆ. ನಾಳೆ
ಆ್ಯಕ್ಚುಯಲ್ ಫೆಸ್ಟಿವಲ್ ನಾಳೆ ಇರೋದು. ಸೊ ಇವತ್ತಿಷ್ಟು ರೆಡಿ ಮಾಡಿದ್ದೀವಿ. ನೀವು ಪೂರ್ತಿ ವೀಡಿಯೋ ನೋಡಬೇಕು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಕಾಯಲೇಬೇಕು. ಯಾಕಂದರೆ ಇಷ್ಟು ದಿನ ನಾನು ಮಾಡಿರೋ ಲೈಕ್ ಏನೇನು ಪ್ರಿಪ್ರೇಷನ್ಸ್ ಎಲ್ಲ ನೀವು ನೋಡಿದ್ದೀರಾ, ಬಟ್ ಫೈನಲ್ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತೀರಾ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭರಾತ್ರಿ ಗೈಸ್.